ಹೆಲೋ ವೆಲ್ಕಮ್ ಟು ಮಿನಿ ವ್ಲಾಗ್ಸ್. ಅವರು ನಾಳೆ ನಾಮಕರಣ ಇರೋ ಕಾರಣ ಬೇಗ ಬೇಗ ಹೊರಡಬೇಕಿತ್ತು. ನಾನು ಬೇಗ ಬೇಗ ಎಲ್ಲ ಹೊರಟು ವಾಚ್ ಎಲ್ಲ ಕಟ್ಕೊಂಡು ಬ್ಯಾಗ್ ಎಲ್ಲ ತುಂಬಿಸ್ಕೊಂಡು ರೆಡಿ ಆಗ್ತಿದ್ದೆ. ಅಷ್ಟೊತ್ತಾಗ ಅಣ್ಣ ಬಂದಿದ್ದ. ಅಮ್ಮ ನಾಳೆಗೆ ಬೇಕಾಗಿರೋ ಪಾತ್ರೆ, ಬಾಳೆ ಎಲೆ, ತೆಂಗಿನಕಾಯಿ ಅದೆಲ್ಲ ಗೋಣಿಲಿ ತುಂಬಿಸಿ ಕೊಡ್ತಾಯಿದ್ರು. ಸೊ ಅಣ್ಣ ನೋಡಿದ್ರೆ ಭಯಂಕರ ಅರ್ಜೆಂಟಲ್ಲಿದೆ, ಯಾಕಂದರೆ ಮಳೆ ಬರೋ ಎಲ್ಲ ಲಕ್ಷಣಗಳು ಕಾಣ್ತಿತ್ತು. ಹೆಲ್ಮೆಟ್ ಇಟ್ಕೊಂಡು ಲಗೇಜ್ ಬ್ಯಾಗನ್ನು ಹೆಗಲಿಗೆ ಏರಿಸ್ಕೊಂಡು ರೆಡಿಯಾಗಿ ನಿಂತ ನಾನು ಚಿಕ್ಕಮ್ಮನ ಮನೆಗೆ ಹೋಗಲಿಕ್ಕೆ. ಸೊ ದಾರಿಯುದ್ದಕ್ಕೂ ಅಣ್ಣನ ಜೊತೆ ಮಾತಾಡಿಕೊಂಡು ತರಲೆ ಮಾಡಿಕೊಂಡು ನಗಡಿಕೊಂಡು ನಾಳೆಗೆ ಏನು ಬೇಕು ಅದನ್ನೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಒಂಥರ ಚೆನ್ನಾಗಿತ್ತು. ಸಂಜೆ ವೇಳೆ ಅಣ್ಣನ ಜೊತೆ ಲಾಂಗ್ ಡ್ರೈವ್ ಮತ್ತು ಪೇಟೆಯಲ್ಲಿ ಇಳಿದು ಮಗುಗೆ ಚಾಕ್ಲೇಟ್ ತಗೊಂಡೆ. ಮಗು ಅದು ನಾಮಕರಣ ಇರೋ ಕಾರಣ ಅವನಿಗೆ ಕ್ಯೂಟ್ ಆಗಿರೋ ದೃಷ್ಟಿ ಬಳೆ ತಗೊಂಡೆ. ತುಂಬಾ ಚೆನ್ನಾಗಿತ್ತು, ಕ್ಯೂಟ್ ಆಗಿತ್ತು. ಅದಂತರ ಸೀದಾ ನಾವು ಮನೆಗೆ ಹೊರಟೆವು. ಮನೆಗೆ ತಲುಪಿ ನೋಡುವಾಗ ನನ್ನ ತಮ್ಮ ಆಲ್ರೆಡಿ ಡೋರ್ ಹತ್ರ ಬಂದು ಕಾಯ್ತಾ ಇದ್ದ. ಸೊ ಮಗುಗೆ ತಂದ ಚಾಕ್ಲೇಟ್ ಕೊಟ್ಟೆ. ಆಂಟಿ ಟೇಸ್ಟಿ ಆಗಿರುವಂತಹ ಪಲಾವ್ ಮಾಡಿದರು. ಸೊ ಅದನ್ನು ಹೊಟ್ಟೆ ತುಂಬ ತಿಂದು ಅದಾದ ನಂತರ ನನ್ನ ಮಗುಗೆ ಚಿಲ್ಟೇರಿದ್ದಾನಲ್ಲ, ಇವನು ತುಂಬ ತರಲೆ ಆಯಿತಾ, ಊಟನೇ ಮಾಡೋದಿಲ್ಲ. ಸೊ ಅವನಿಗೆ ಊಟ ಮಾಡಿಸೋ ಸ್ವಲ್ಪ ನಮಗೆ ಟಾಸ್ಕ್, ಅತ್ತಿಗೆ ಅಣ್ಣನಿಗೆಲ್ಲ. ಸೊ ಅದಾದ ನಂತರ ನಾವು ಮಗು ಜೊತೆನೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವನದು ತರಲೆ, ಅವನದು ತುಂಟಾಟ, ಅವನು ನಗು ಅದೆಲ್ಲ ನೋಡೋಗುಂಟಲ್ಲ, ಎಂಥದೇ ಮೂಡ್ ಆಫ್ ಆಗಿರಲಿ, ಎಂಥದೇ ಸುಸ್ತಾಗಿರಲಿ ದೂರ ಓಡಿ ಹೋಗ್ತದೆ. ಅಲ್ಲಿಗೆ ನಮ್ಮ ಡೇ ಸೂಪರಾಗಿ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.